ವಾಹನ ಸವಾರರಿಗೆ ಟ್ರಾಫಿಕ್ ಪೊಲೀಸರು ಶಾಕ್ ಅನ್ನು ಕೊಟ್ಟಿದ್ದಾರೆ. ನಗರದ 5 ಪಾಲಿಕೆ ವ್ಯಾಪ್ತಿಯಲ್ಲಿ ಅಡ್ಡಾದಿಡ್ಡಿ ವಾಹನ ಸಲ್ಲಿಸಿದ್ರೆ ನಿಮ್ಮ ಜೇಬಿಗೆ ಕತ್ತರಿ ಬೀಳುತ್ತೆ. ದಂಡ ಹಾಕಿಸ್ಕೊಳ್ಳೋದು ಬೇಡ ಅಂದ್ರೆ ಪಾಲಿಕೆ ನಿಗದಿಪಡಿಸಿರತಕ್ಕಂಥ ರಸ್ತೆಯಲ್ಲಿ ವಾಹನ ಪಾರ್ಕಿಂಗ್ ಮಾಡಬೇಕು. ಇಲ್ದಿದ್ರೆ ನಿಮ್ಮ ವಾಹನ ಟ್ರಾಫಿಕ್ ಪೊಲೀಸರು ತೆಗೆದುಕೊಂಡು ಹೋಗ್ತಾರೆ. ನಗರದ ಯಾವ್ಯಾವ ರಸ್ತೆಯಲ್ಲಿ ಪೇ ಆ್ಯಂಡ್ ಪಾರ್ಕಿಂಗ್ ಮಾಡಲಾಗುತ್ತೆ ಅಂತ ನೋಡ್ಕೊಂಬರೋದಾದ್ರೆ ಒಂದು ಸ್ಟೋರಿ ಇದೆ, ನೋಡ್ಕೊಂಬನ್ನಿ. ಸುಮಾರು 20 ವರ್ಷಗಳ ಹಿಂದೆ ಬಿಎಂಪಿ ಇದ್ದಾಗ ಕಾಂಗ್ರೆಸ್ ಪಕ್ಷ ನಗರದಲ್ಲೇ ಪೇ ಆ್ಯಂಡ್ ಪಾರ್ಕಿಂಗ್ ರದ್ದು ಮಾಡಿ ಇಮೇಜ್ ಹೆಚ್ಚಿಸಿಕೊಂಡಿತ್ತು. ಮೇಯರ್ ನಾರಾಯಣಸ್ವಾಮಿ ದಿಢೀರ್ ರದ್ದುಪಡಿಸಿ ಆದೇಶವನ್ನು ಹೊರಡಿಸಿದ್ರು. ಪಾರ್ಕಿಂಗ್ ಶುಲ್ಕ ರದ್ದುಪಡಿಸಬೇಕೆಂಬ ಬಿಜೆಪಿ ಯುವ ಮೋರ್ಚಾ ಪ್ರತಿಭಟನೆ ನಡೆಸಿದ್ದು ಅಂದು ದೊಡ್ಡ ಸುದ್ದಿಯಾಗಿತ್ತು. ಬಳಿಕ ಎರಡೂ ಪಕ್ಷಗಳು ಕ್ರೆಡಿಟ್ ಪಡೆದುಕೊಂಡಿದ್ದವು. ಅಂದಿನಿಂದ ಇಂದಿನವರೆಗೆ ನಗರದಲ್ಲಿ ಪಾರ್ಕಿಂಗ್ ಶುಲ್ಕ ಇರಲಿಲ್ಲ. ಆ ನಂತರದ ದಿನಗಳಲ್ಲಿ ದ್ವಿಚಕ್ರಗಳು ಮತ್ತು ಕಾರುಗಳನ್ನು ಮಾಲೀಕರು ಅಡ್ಡಾದಿಡ್ಡಿಯಾಗಿ ನಿಲ್ಲಿಸಲು ಆರಂಭಿಸಿದರು. ಪಾರ್ಕಿಂಗ್ ಸಮಸ್ಯೆ ಬಿಬಿಎಂಪಿಗೆ ಮತ್ತು ಟ್ರಾಫಿಕ್ ಪೊಲೀಸರಿಗೆ ತಲೆನೋವಾಗಿದೆ. ಗ್ರೇಟರ್ ಬೆಂಗಳೂರು ಅಸ್ತಿತ್ವಕ್ಕೆ ಬಂದ ಮೇಲೆ ಪೇ ಆ್ಯಂಡ್ ಪಾರ್ಕಿಂಗ್ ಜಾರಿಗೆ ತರಲು ಮುಂದಾಗಿದೆ. ಬೆಂಗಳೂರಿನಲ್ಲಿ ವಾಹನ ನಿಲುಗಡೆ ಶುಲ್ಕ ಮತ್ತೆ ವಾಪಸ್ ತರುವಂಥ ಪ್ರಯತ್ನ ಬಿಬಿಎಂಪಿ ಮಾಡ್ತಾಯಿದೆ. ತರಕ್ಕೆ ಮುಂಚೆ ಅವರು ಕನಿಷ್ಠ ಸೌಕರ್ಯವನ್ನು ಆ ನಿಲ್ಲಿಸೋರು ಕೊಟ್ಟು ಹಣ ಸಂಗ್ರಹ ಮಾಡಿದ್ರೆ ಉಪಯೋಗ ಆಗುತ್ತೆ. 20 ವರ್ಷದ ಕೆಳಗಡೆ BJP ಯುವ ಮೋರ್ಚಾ ಹೋರಾಟ ಮಾಡಿದ ಪರಿಣಾಮವಾಗಿ ಪಾರ್ಕಿಂಗ್ ಶುಲ್ಕನ ವಾಪಸ್ ಪಡೆದಿದ್ರು. ಆದರೆ ಇವತ್ತು 20 ವರ್ಷ ಆದಮೇಲೆ ವಾಹನಗಳ ಸಂಖ್ಯೆ 4ರಿಂದ 5 ಪಟ್ಟು ಹೆಚ್ಚಾಗಿದೆ. ಸುಮಾರು 1 ಲಕ್ಷ ವಾಹನಗಳು ಅಂದಾಜು ಇವತ್ತು ಬೆಂಗಳೂರಲ್ಲಿ ಅದರ ಮಾಲೀಕರು ತಮ್ಮ ಮನೇಲಿ ಜಾಗ ಇಲ್ಲ ಅಂತ ರಸ್ತೆಗಳಲ್ಲಿ ಬಿಟ್ಬಿಟ್ಟು ಹೊರಟೋಗಿದ್ದಾರೆ. ಅದು ಇವತ್ತು ಅದರ ಕಾರ್ ಕೆಳಗಡೆ ಗುಡ್ಸೋಕ್ಕಾಗಲ್ಲ, ಧೂಳುಗಳು ಸೇರೋದು ಅಂತ ಒಂದು ಕಲುಷಿತ ವಾತಾವರಣ ನಿರ್ಮಾಣ ಮಾಡೋಕ್ಕೆ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ 5 ಮಹಾನಗರ ಪಾಲಿಕೆಗಳಾದ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಮತ್ತು ಕೇಂದ್ರ ಮಹಾನಗರ ಪಾಲಿಕೆಗಳಲ್ಲಿ ಕಸ್ತೂರ್ಬಾ ರಸ್ತೆ, MG ರಸ್ತೆ, ಜಯನಗರದ ಸುತ್ತಮುತ್ತ ಬಡಾವಣೆಗಳಲ್ಲಿ ಪ್ರಾಯೋಗಿಕವಾಗಿ 42 ರಸ್ತೆಗಳನ್ನು ಗುರುತಿಸಿ ಪೇ ಆ್ಯಂಡ್ ಪಾರ್ಕಿಂಗ್ಗೆ ಟೆಂಡರ್ ಕರೆದಿದೆ. ಸುಮಾರು 36 ಕೋಟಿ ಆದಾಯ ಬರುವ ನಿರೀಕ್ಷೆ ಇದೆ. 1 ಗಂಟೆಗೆ ದ್ವಿಚಕ್ರ ವಾಹನಕ್ಕೆ 15 ರೂಪಾಯಿ, ಕಾರಿಗೆ 30 ರೂಪಾಯಿ, ದಿನದ ಪಾಸ್ 2 ವೀಲರ್ಗೆ 74 ರೂಪಾಯಿ ಹಾಗೂ ಮಾಸಿಕ ಪಾಸ್ ದ್ವಿಚಕ್ರ ವಾಹನಕ್ಕೆ 1500, 4 ಚಕ್ರ ವಾಹನಕ್ಕೆ 3000 ರೂಪಾಯಿ ಹೀಗೆ ನಿಗದಿ ಮಾಡಿ ಟೆಂಡರ್ ಕರೆಯಲಾಗಿದೆ. ಟೆಂಡರ್ ಫೈನಲ್ ಆದ ಮೇಲೆ ಪೇ ಆ್ಯಂಡ್ ಪಾರ್ಕಿಂಗ್ ಆರಂಭವಾಗಲಿದೆ. ಹೀಗಾಗಿ ದ್ವಿಚಕ್ರ ವಾಹನದ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಬಿಎಂಪಿ ಅಥವಾ GBA ಬೆಂಗಳೂರಿನ ನಾಗರಿಕರಿಗೆ, ಅದರಲ್ಲೂ ದ್ವಿಚಕ್ರ ವಾಹನದಾರರಿಗೆ ಹೊಸ ಶುಲ್ಕದ ಬರೆ ಎಳೆ ಕೊರಟಿದೆ. ಇದು ಖಂಡನಾರ್ಹ. ಇದನ್ನು ನಾನು ನಾಗರಿಕರ ಪರವಾಗಿ, ಬೆಂಗಳೂರು ನಾಗರಿಕರ ಪರವಾಗಿ ಇದನ್ನು ಖಂಡಿಸ್ತೀನಿ. ಏಕೆಂದರೆ ಇಡೀ ಬೆಂಗಳೂರು ಹಳ್ಳಗಳ ರಸ್ತೆಗಳು ಹಳ್ಳಗಳ ಗುಂಡಿಯಾಗಿದ್ದು, ಎಷ್ಟೋ ಸಲ ದ್ವಿಚಕ್ರ ವಾಹನರಿಗೆ ಎಷ್ಟು ಅಪಾಯ ಅಂತ ಹೇಳಿದ್ರೆ ಬಿದ್ದು ಅದರಿಂದ ಕೈಕಾಲು ಮುರಿದು ಕೆಲವರು ಪ್ರಾಣಾಪಾಯದಿಂದ ಹಿಂದೆ ಬರುವಂಥ ವಾಹನಗಳಿಗೆ ತೊಂದರೆ ಆಗಿದೆ. ಈಗ ಇವರು ತಮ್ಮ ಅಭಿವೃದ್ಧಿ ಶುಲ್ಕನ ಮತ್ತು ದುಡ್ಡನ್ನು BBMPನ ದುಡ್ಡನ್ನ ತೆಗೆಯೋಕ್ಕೋಸ್ಕರ ಇವರು ನಿಲ್ದಾಣ ಮಾಡೋದಕ್ಕೆ ಎಲ್ಲ ಕಡೆ 2 ವೀಲರ್ ನಿಲ್ಲಿಸಿರೋ ಒಬ್ಬ ಸಾಮಾನ್ಯ 2 ವೀಲರ್ ನಿಲ್ಲಿಸೋನು ಒಂದು ದಿನ ಅವನು ಮಾರ್ಕೆಟಿಂಗ್ ಅವರು ಅಥವಾ ಇನ್ನೊಬ್ಬರು. ಒಟ್ಟಾರೆ 5 ಮಹಾನಗರ ಪಾಲಿಕೆಗಳಲ್ಲಿ ಪೇ ಆ್ಯಂಡ್ ಪಾರ್ಕಿಂಗ್ ಸ್ವಾಗತಿಸುವವರು ಹಾಗೂ ವಿರೋಧಿಸುವವರು ಇದ್ದಾರೆ. ಮಹಾನಗರ ಪಾಲಿಕೆಯ ಆಯುಕ್ತರುಗಳು ಸಾರ್ವಜನಿಕರ ಸಲಹೆ ಮತ್ತು ಪೊಲೀಸರ ಸಂಘ ಸಂಸ್ಥೆಗಳ ಸಲಹೆ ಪಡೆದು ಪೇ ಆ್ಯಂಡ್ ಪಾರ್ಕಿಂಗ್ ಜಾರಿಗೊಳಿಸಲಿ. ಕ್ಯಾಮ್ರಾಮನ್ ಸುಜಿತ್ ಜೊತೆ ಎಸ್ ಸೋಮಶೇಖರ್ ಗಾಂಧಿ, R Max ನ್ಯೂಸ್ ಕನ್ನಡ.